ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನನ್. ತುಂಬ ವೇಟ್ ಮಾಡಿ ಕಾಯ್ತಾ ಇದ್ದೀರಾ. ನನಗೆ ಗೊತ್ತಾಯಿತು ಏನು ಬರುತ್ತೆ ಇವತ್ತಿನ ತೀರ್ಪು ಅಂತೇಳ್ಬಿಟ್ಟು ಕಾಯ್ತಾ ಇದ್ರಿ. ಅದ್ರ ಬಗ್ಗೆನೇ ಸಂಪೂರ್ಣವಾಗಿ ಇವತ್ತು ಕೋರ್ಟಲ್ಲಿ ಏನೇನಾಯಿತು ಅಂತೇಳ್ಬಿಟ್ಟು ಸಂಪೂರ್ಣವಾಗಿ ವಿಷಯನ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಆಟೋದವರಾಗಿರ್ಬೋದು, ಅದೇ ರೀತಿ ಬೈಕ್ ಟ್ಯಾಕ್ಸಿ ಅವರಾಗಿರ್ಬೋದು, ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀರಾ. ಏನಂದರೆ ಯಾವುದೋ ಒಂದು ಕೇಸ್ ನಡೀತಾ ಇದ್ರೆ ಬಿಡು, ಅವ್ರದ್ದು ಕೇಸು ಹೋಗಲಿ ಬಿಡು, ಇವ್ರ ಕೇಸು ಹೋಗಲಿ ಬಿಡು ಅಂತೇಳ್ಬಿಟ್ಟು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಾಯಿದ್ವಿ. ಬಟ್ ಇವಾಗ ಏನು ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಏನು ಕೇಸ್ ನಡೀತಾ ಇದೆ, ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಾ. ಗೊತ್ತಾಯಿತು, ತುಂಬ ಹಳೆಯ ಕಮೆಂಟ್ಗಳೆಲ್ಲ ಬಂದಿತ್ತು, ತುಂಬ ಕೊರಿಬೇಡಪ್ಪ ಏನಿದೆ ಮ್ಯಾಟ್ರಿಗೆ ಬಾ ಅಂತ ಹೇಳಿದ್ರಿ. ಇವಾಗ ಮ್ಯಾಟ್ರಿಗೆ ಬರ್ತೀನಿ, ಅಂದರೆ ನಿಮಗೆ ಬಿಡಿಯಾಗಿ ಹೇಳ್ತೀನಿ ಏನೇನಾಯಿತು ಅಂತೇಳ್ಬಿಟ್ಟು. ಇವತ್ತು ಏನಪ್ಪ ಅಂದರೆ ಅದೇ ರೀತಿ ಏನು ಇಬ್ಬರು ಜಡ್ಜ್ಗಳಿದ್ದರು. ಅವ್ರ ಹೆಸರಪ್ಪ ಬಂದ್ಬಿಟ್ಟು ವಿ ಕಾಮೇಶ್ವರ್, ಅದೇ ರೀತಿ CM ಜೋಶಿ ಅವರು ನ್ಯಾಯಮೂರ್ತಿಗಳು. ಇಬ್ಬರ ಸಮ್ಮುಖದಲ್ಲಿ ನ್ಯಾಯನ ಕೊಡಬೇಕಾಗಿತ್ತು. ಅಂದರೆ ಜಂಟಿಯಾಗಿ ಏನು ನ್ಯಾಯಮೂರ್ತಿಗಳು ಆಲ್ರೆಡಿ ಮಾಡಿದ್ರು, ಅದನ್ನು ಮೇಲ್ಮನವಿ ಸಲ್ಲಿಸಿದ್ರು. ಮೇಲ್ಮನವಿ ಸಲ್ಲಿಸಿದಾಗ ಇವರಿಗೆ ಬರುತ್ತೆ, ಯಾರಪ್ಪ ಅಂದರೆ ಕಾಮೇಶ್ವರ್, ಅದೇ ರೀತಿ CM ಜೋಶಿ ಅವರು ಹೈಕೋರ್ಟ್ದಲ್ಲಿ ತಗೋತಾರೆ. ವಾದ ವಿವಾದಗಳೆಲ್ಲ ನಡೆಯುತ್ತೆ. ಅದೇ ರೀತಿ ಧ್ಯಾನ್ ಚಿನ್ನಪ್ಪ ಅವರು ಬೈಕ್ ಟ್ಯಾಕ್ಸಿ ಪರ ಏನು ವಾದ ವಿವಾದಗಳನ್ನ ಮಾಡ್ತಾರೆ. ಅದೇ ರೀತಿ ಪಬ್ಲಿಕ್ ಪ್ರಾಸಿಕ್ಯೂಟರು ಕೂಡ ತುಂಬ ವಾದ ಮಾಡ್ತಾರೆ. ಇವತ್ತಿನರಲ್ಲಿ ಅಂದರೆ ಧ್ಯಾನ್ ಜೋಶಿ ಅವರೇನಿದ್ದಾರೆ ಅವರು ಜಾಸ್ತಿ ವಾದನ ಮಾಡೋಕ್ಕೋಗಿಲ್ಲ. ಬಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತೂ ಇವತ್ತಂತೂ ಅರ್ಧ ಗಂಟೆಯಿಂದ 1 ಅವರ್ವರೆಗೂ ಅವರೇ ಹೇಳಿದ್ದಾರೆ, ಇದು ಕೊಡಬೇಡಿ, ಬೈಕ್ ಟ್ಯಾಕ್ಸಿಯಿಂದ ತುಂಬ ತೊಂದರೆ ಆಗ್ತಾಯಿದೆ, ಅದಕ್ಕೋಸ್ಕರ ಯಾವುದೇ ರೀತಿಯಲ್ಲೂ ಕೂಡ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಬೇಡಿ, ಅಂದರೆ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಅಂತ ಹೇಳ್ಬಿಟ್ಟು ಮೇನಾಗಿ ಹೇಳ್ತಾಯಿದ್ರು. ಅದ್ರ ಜೊತೆಗೆ ಏನಪ್ಪ ಅಂದರೆ ಕಸ್ಟಮರ್ ಅಂದರೆ ಯಾರು ಗ್ರಾಹಕರ ವಕೀಲೆ ಆದಂತಹ ಯಾರಪ್ಪ ಅವ್ರ ಹೆಸರು ಅಂದರೆ ವಕೀಲೆ ವೈಶಾಲಿ ಅಂತೇಳ್ಬಿಟ್ಟು ಅವರು ಕೂಡ ಹೇಳಿದ್ರು, ಇಲ್ಲ ಗ್ರಾಹಕರಿಗೆ ಇದು ಇಂಪಾರ್ಟೆಂಟ್ ಇದೆ, ಬೈಕ್ ಟ್ಯಾಕ್ಸಿ ಬೇಕೇ ಬೇಕು, ಅಂದರೆ ಇದರಿಂದ ತುಂಬ ಜನಕ್ಕೆ ಕೂಡ ಹೆಲ್ಪ್ ಆಗ್ತಾಯಿದೆ. ಅದೇ ರೀತಿ ಬಡವರಾಗಿರ್ಬೋದು, ಅದೇ ರೀತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಾಗಿರ್ಬೋದು. ಈಗ 5 ಕಿಲೋಮೀಟ್ರಿಂದ 10 ಕಿಲೋಮೀಟ್ರ್ ಏನಾದ್ರು ಹೋಗಬೇಕು ಅಂದರೆ ಆಟೋ ಅಥವಾ ಕ್ಯಾಬಲ್ಲಿ ಏನಾದ್ರು ಹೋದರೆ ನಮಗೆ ತುಂಬ ತೊಂದರೆ ಆಗ್ತಾಯಿದೆ. ಅಂದರೆ ಈಗ 300-400 ರೂಪಾಯಿ ಎಲ್ಲ ತೋರಿಸ್ತಾ ಇದೆ. ನಾವು ಬೈಕ್ ಟ್ಯಾಕ್ಸಿ ಇದ್ದರೆ, ಅದೇ ರೀತಿ ನಾವು ಏನಾದ್ರು ಒಬ್ಬರೇ ಇದ್ದರೆ 60 ರೂಪಾಯಿ 70 ರೂಪಾಯಲ್ಲಿ ಈಸಿಯಾಗಿ ತಲುಪ್ಬೋದು ಅಂತ ಒಂದು ಮಾಹಿತಿನೂ ಕೂಡ ಕೊಟ್ಟರು. ಈ ಎಲ್ಲ ವಾದ ವಿವಾದಗಳನ್ನು ಕೇಳಿದ ನ್ಯಾಯಮೂರ್ತಿಗಳು ಅವರವರೇ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿ ಏನು ತಿಳಿಸೋಣ ಅಂತ ಹೇಳಿದಾಗ ಆವಾಗ ಏನು ಮಾಡ್ತಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತೊಂದು ಪಾಯಿಂಟ್ನ ಹಾಕ್ತಾರೆ, ಇಲ್ಲ ಇದರಿಂದ ತುಂಬ ತೊಂದರೆಗಳಾಗ್ತದೆ, ಇನ್ನೂ ಮುಂದೆ ತೊಂದರೆಗಳಾಗುತ್ತೆ ಅನ್ನೋ ಒಂದು ಮಾಹಿತಿನ ಇಟ್ಟಾಗ ಈಗ ನಮ್ಮ ವಕೀಲರು ಅಂದರೆ ಯಾರು ನ್ಯಾಯಮೂರ್ತಿಗಳು ಇಬ್ಬರು ಡಿಸೈಡ್ ಮಾಡ್ತಾರೆ, ಏನಪ್ಪ ಅಂದರೆ ಇನ್ನೂ ಇದನ್ನು ಚರ್ಚಿಸಬೇಕಾಗಿದೆ, ಸಡನ್ನಾಗಿ ಯಾವುದೇ ರೀತಿಯ ಡಿಸಿಷನ್ನ ಕೊಡೋಕ್ಕಾಗಲ್ಲ, ಇದನ್ನು ಇನ್ನೂ ಚರ್ಚಿಸಬೇಕಾಗಿದೆ, ಇನ್ನೂ ಕಾಲಾವಕಾಶ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದರೆ, ನಾಳೆ ಅದ್ರ ಬಗ್ಗೆ ಅರ್ಜಿನ ಸಲ್ಲಿಸ್ಬೋದು ಅಂತೇಳ್ಬಿಟ್ಟು. ಇನ್ನೊಂದು ನೀವೇನಾದ್ರು ಜಾಸ್ತಿ ಬೇರೆ ಥರ ಅರ್ಜಿ ಹಾಕ್ತೀನಿ ಅಂದರೆ ನಾಳೆ ಒಂದು ದಿವಸ ಟೈಮ್ ಇದೆ, ನಾಳೆ ಏನಾದ್ರು ಬೇರೆ ಅರ್ಜಿ ಹಾಕ್ತೀನಿ ಅಂದರೆ ಹಾಕ್ಬೋದು. ಇದನ್ನು ಮುಂದೂಡಿಕೆ ಮಾಡಿರೋದು ಯಾವಾಗಪ್ಪ ಅಂದರೆ ಜುಲೈ 2ನೇ ತಾರೀಕು. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ, ಜುಲೈ 2ನೇ ತಾರೀಕಿಗೆ ಮುಂದೂಡಿದ್ದಾರೆ. ಬಟ್ ತುಂಬ ಜನ ಕೇಳ್ತಾ ಇರ್ಬೋದು, ಅಲ್ಲಿವರೆಗೂ ನಾನು ಏನಾದ್ರು ಬೈಕ್ ಟ್ಯಾಕ್ಸಿ ಓಡಿಸ್ಬೋದಾ ಅಂತೇಳ್ಬಿಟ್ಟು. ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಅಲ್ಲಿವರೆಗೂ ಓಡಿಸೋ ಆಗಿಲ್ಲ. ಜುಲೈ 2ನೇ ತಾರೀಕು ಏನು ಮಾಹಿತಿ ಬರುತ್ತೆ ಅದ್ರ ಮೇಲೇ ನಾವು ಬೈಕ್ ಟ್ಯಾಕ್ಸಿ ಓಡಿಸೋದಾ ಬಿಡೋದಾ ಅಂತೇಳ್ಬಿಟ್ಟು ಮಾಹಿತಿಗಳು ಕೂಡ ಬರುತ್ತೆ. ಇವಾಗ ತುಂಬ ಈಗ ಬೈಕ್ ಟ್ಯಾಕ್ಸಿ ಮಾಡೋರು, ಅದೇ ರೀತಿ ಬೇರೆ ಕೆಲಸ ಮಾಡೋರು ಕೇಳ್ಬೋದು, ಈಗ ಗ್ರಾಹಕರೇ ಕೇಳ್ಬೋದು, ನಾನು ಬೈಕ್ ಟ್ಯಾಕ್ಸಿಲಿ ಹೋಗ್ಬೋದಾ ಅಂತೇಳ್ಬಿಟ್ಟು. ಅಲ್ಲಿವರೆಗೂ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ 1 ವಾರ ಏನು 10 ದಿನ ಒಳಗೂ ಏನು ತಳ್ಕೊಂಡು ಬಂದಿದ್ದಾರೆ. ಯಾರೆಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಾರಲ್ಲ ಅವ್ರಿಗೆ ಸಾಕಾಗಿ ಹೋಗಿದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಈಗ ನಮ್ಗೆ ಬರುತ್ತೆ 24ನೇ ತಾರೀಕು ಬರುತ್ತೆ, 25ನೇ ತಾರೀಕು ಬರುತ್ತೆ, ನಮಗೆ ಜಜ್ಮೆಂಟ್ ಬರುತ್ತೆ, ನಾವು ಇನ್ಮೇಲೆ ಬೈಕ್ ಟ್ಯಾಕ್ಸಿ ಓಡಿಸ್ಬೋದು ಅಂತೇಳ್ಬಿಟ್ಟು ಏನು ಕಾಯ್ತಾಯಿದ್ರು, ನೀವು ಇನ್ನೂ 5-6 ದಿನಗಳವರೆಗೂ ಮತ್ತೆ ಕಾಯಲೇಬೇಕು. ಯಾಕಂದರೆ ಇದು ಒಂದು ಕೋರ್ಟ್ ವಿಚಾರ ಅಥವಾ ಹೈಕೋರ್ಟ್ ವಿಚಾರ ಆಗಿರೋದ್ರಿಂದ ಅಥವಾ ಗೋರ್ಮೆಂಟ್ ವಿಚಾರ ಆಗಿರೋದ್ರಿಂದ ಸಡನ್ನಾಗಿ ಡಿಸಿಷನ್ನ ಕೊಡೋಕ್ಕೆ ಬರೋಲ್ಲ. ಇದನ್ನ ಎಲ್ಲ ವಿಚಾರಗಳು ಮಾಡ್ತಾರೆ, ಆಗು ಹೋಗುಗಳನ್ನು ನೋಡ್ತಾರೆ, ಏನು ಮಾಡೋದು, ಇದು ಕೊಟ್ಟರೆ ಏನಾಗುತ್ತೆ, ಕೊಡಲಿಲ್ಲ ಅಂದರೆ ಏನಾಗುತ್ತೆ. ಅದೇ ರೀತಿ ಜಂಟಿ ಅಂದರೆ ಒಬ್ಬರೇ ಏನಾದ್ರು ಇದ್ದರೆ, ಸಿಂಗಲ್ ಪರ್ಸನ್ ಇದ್ದರೆ ಏನೋ ಒಂದು ಜಜ್ಮೆಂಟ್ ವಿಡಿಯೋ ಕೊಡ್ಬೋದು. ಇದು ಜಂಟಿ ನ್ಯಾಯಾಧೀಶರು ಇರ್ತಾರೆ, ಅದಕ್ಕೋಸ್ಕರ ಎಲ್ಲ ಚರ್ಚಿಸಿ ಅದಕ್ಕೆ ಜಂಟಿಯಾಗಿ ಕೂರಿಸಿರ್ತಾರೆ ಅಂತಲೇ ಹೇಳ್ಬೋದು. ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಾಯಿದ್ದೀನಿ, ಇವತ್ತೇನು ಕೋರ್ಟ್ ತೀರ್ಮಾನ ಆಯಿತು ಅಂತ ಹೇಳ್ಬಿಟ್ಟು ಇದನ್ನು 2ನೇ ತಾರೀಕು 7ನೇ ತಿಂಗಳಿಗೆ ಮತ್ತೆ ಮುಂದೂಡಿದ್ದಾರೆ. ನಾವು ಅಲ್ಲಿವರೆಗೂ ಕಾಯಬೇಕಾಗತ್ತೆ, ಕಾದು ನೋಡಬೇಕಾಗತ್ತೆ ಅಲ್ಲಿವರೆಗೂ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿವರೆಗೂ ಬೈಕ್ ಟ್ಯಾಕ್ಸಿ ಅಂತೂ ರನ್ ಆಗಲ್ಲ. ಅದೇ ರೀತಿ ಒಂದು ರೀತಿ ಬೈಕ್ ಟ್ಯಾಕ್ಸಿಗೆ ನಾನು ಹಿನ್ನಡೆ ಅಂತಲೇ ಹೇಳ್ತೀನಿ. ಯಾಕಪ್ಪ ಹಿನ್ನಡೆ ಅಂದರೆ ಏನೋ ಒಂದು ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ಕೊಂತ ಕುಂತಿರೋರಿಗೆ ಇದು ಒಂದು ರೀತಿ ಹಿನ್ನಡೆ. ಯಾಕಂದರೆ ಇಷ್ಟು ದಿನ ಆಯಿತು, ಈಗ ಒಂದೊಂದು ದಿನಕ್ಕೂ ಕೂಡ ಕಷ್ಟಪಡಬೇಕಾಗಿರುತ್ತೆ. ಈಗ ಯಾವುದೋ ಒಂದು ಬಡವರು ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದಾನೆ, ಇವತ್ತು ದುಡಿದ್ರೆ ಇವತ್ತೇ ತಿನ್ನುವಂಥ ಪರಿಸ್ಥಿತಿ ಕೂಡ ಇರುತ್ತೆ.
ಅವ್ರಿಗೆ ತುಂಬ ಕಷ್ಟ ಆಗ್ಬೋದು ಇದು. ಅದೇ ರೀತಿ ಗ್ರಾಹಕರಿಗೂ ಕೂಡ ಕಷ್ಟ ಆಗ್ಬೋದು. ಇನ್ನೊಂದು ಪಾಯಿಂಟ್ ಮೇನಾಗಿ ಏನು ಹೇಳ್ತಾಯಿದ್ರು ಪಬ್ಲಿಕ್ ಪ್ರಾಸಿಕ್ಯೂಟ್ರು ಅಥವಾ ಇವ್ರ ಕಡೆಯವರು ಅಂದರೆ ಬೈಕ್ ಟ್ಯಾಕ್ಸಿ ಏನು ಕಂಪ್ನಿಗಳಿದ್ದಾವೆ ಅವ್ರ ಕಡೆಯವ್ರು ಏನು ಹೇಳ್ತಾರೆ ಅಂದರೆ ಟ್ರಾಫಿಕ್ಕು ಈಗೇನು ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿದೆ ಅವತ್ತಿಂದ ಟ್ರಾಫಿಕ್ ಜಾಸ್ತಿ ಆಗಿದೆ, ಟ್ರಾಫಿಕ್ ಸಲುವಾಗಾದರೂ ನೀವು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಒಂದು ವಾದನ ಮಂಡಿಸಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಅಪೋಸಿಟಾಗೂ ಕೂಡ ಹೇಳಿದ್ದಾರೆ. ಬಟ್ ಇನ್ನೂ ಟೈಮ್ ಬೇಕು, ಇದಕ್ಕೆ ಈಸಿಯಾಗಿ ಬೇಗನೆ ಡಿಸಿಷನ್ ಕೊಡೋಕ್ಕಾಗಲ್ಲ, ಇದಕ್ಕೆ ಟೈಮ್ ಬೇಕು ಅಂತ ಹೇಳ್ಬಿಟ್ಟು 7ನೇ ತಾರೀಕು ಅಂದರೆ 2ನೇ ತಾರೀಕು ಹಾಕಿದ್ದಾರೆ. ಜುಲೈ 2ನೇ ತಾರೀಕು ಮತ್ತೆ ಕೋರ್ಟ್ ಮೆಟ್ಲೇರುತ್ತೆ, ನೋಡಬೇಕು. ಇದೇ ಜಂಟಿ ಏನು ನ್ಯಾಯಾಧೀಶರಿದ್ದಾರೆ ಅವ್ರು ಏನು ತೀರ್ಮಾನ ತಗೋತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಕಾಯೋಣ. ಇದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ದೀರಿ ಅಂತ ಅಂದ್ಕೊಂಡಿದ್ದೆ. ಈಗ ನೋಡಿದ್ದೀರಾ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮಗೆ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ, ನಿಮಗೆ ಬಂದರೆ ಏನಾಗುತ್ತೆ ಅಂದರೆ ಬೇಡವಾದರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಅಪ್ಡೇಟ್ ತಿಳಿಸ್ಕೊಡೋಕ್ಕೆ ಕಾಯ್ತಾ ಇರ್ತೀನಿ. ನಮಸ್ಕಾರ.